ಹಾಯ್ ವ್ಯೂವರ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅದೇನೆಂದರೆ, ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಇದು ಎಲೆಕ್ಷನ್ ಅಥವಾ ವೋಟರ್ಸ್ ರಿಲೇಟೆಡ್ ಇಂಟೆನ್ಸಿವ್ ರಿವಿಷನ್ ಅಂತಲೇ ಹೇಳ್ಬೋದು. ಸೊ ಅಂದರೆ ಒಂದು ಹೊಸದಾಗಿ ಒಂದು ವೋಟರ್ಸ್ ಲಿಸ್ಟ್ ಮಾಡೋದಕ್ಕೆ ಈ ಒಂದು SIR ಪ್ರಕ್ರಿಯೆನ ಸೆಂಟ್ರಲ್ ಗೌರ್ನಮೆಂಟಿಂದ ಎಲೆಕ್ಷನ್ ಕಮಿಷನ್ ಅವರು ನಡೆಸ್ತಾ ಇರ್ತಕ್ಕಂಥ ಒಂದು ಕೆಲಸ ಇದು. ಸೊ ಇದಕ್ಕೆ ಬೇಸಿಕಲಿ ಈಗ ಪ್ರತಿಯೊಬ್ಬರು ಯಾರು ಈಗ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ವೋಟ್ ಹಾಕಬೇಕು ಅಂದರೆ ತಾವು ಪ್ರತಿಯೊಬ್ಬರು ಮಿಸ್ ಮಾಡದೆ ಈ ಒಂದು SIR ಪ್ರಕ್ರಿಯೆಯಲ್ಲಿ ಭಾಗ ಆಗಬೇಕು. ನಾನು ಮನೆಯಲ್ಲೇ ಕುಳಿತುಕೊಂಡು ಈ ಒಂದು SIR ಫಾರ್ಮ್ನ ಹೇಗೆ ಅಪ್ಡೇಟ್ ಮಾಡೋದು, ಆನ್ಲೈನ್ನಲ್ಲಿ ಹೇಗೆ ಈ ಒಂದು SIR ಫಾರ್ಮ್ನ ಸಬ್ಮಿಟ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಇವತ್ತು. ಸೊ ಇದು ಕಂಪಲ್ಸರಿ ಆಗಿರುತ್ತೆ. ಪ್ರತಿಯೊಬ್ಬರು ಈ ಒಂದು SIR ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ತಾವೇನಾದರೂ ತಮ್ಮ SIR ಫಾರ್ಮ್ನ ಸಬ್ಮಿಟ್ ಮಾಡಿಲ್ಲ ಅಂದರೆ ಡ್ರಾಫ್ಟ್ SIR ಲಿಸ್ಟ್ನಲ್ಲಿ ತಮ್ಮ ಹೆಸರು ಬರೋದಿಲ್ಲ. ಸೊ ಡ್ರಾಫ್ಟ್ ಲಿಸ್ಟ್ನಲ್ಲಿ ತಮ್ಮ ಹೆಸರು ಇಲ್ಲ ಅಂದರೆ ಫೈನಲ್ ಲಿಸ್ಟ್ನಲ್ಲಿ ಕೂಡ ತಮ್ಮ ಹೆಸರು ಬರೋದಿಲ್ಲ. ಅಂದರೆ ತಮ್ಮ ಹೆಸರನ್ನು ವೋಟರ್ ಲಿಸ್ಟಿಂದ ತೆಗೆದಾಕ್ತಾರೆ. ಸೊ ಇನ್ನು ಮುಂದಕ್ಕೆ ತಾವು ಯಾವುದೇ ಎಲೆಕ್ಷನ್ ಬಂದರೂ ಕೂಡ ತಾವು ವೋಟ್ ಹಾಕೋದಕ್ಕೆ ಆಗೋದಿಲ್ಲ. ಸೊ ಹಂಗಾಗಿ ಇದೊಂದು ಭಾಳ ಇಂಪಾರ್ಟೆಂಟ್ ಪ್ರಕ್ರಿಯೆ ಅಥವಾ ಕೆಲಸ ಆಗಿರುತ್ತೆ. ಸೊ ಪ್ರತಿಯೊಬ್ಬರು ಮಿಸ್ ಮಾಡದೆ ಈ ಒಂದು SIR ಫಾರ್ಮ್ನ ಫಿಲ್ ಮಾಡಿ ಮನೆ ಮನೆಗೆ ಬರ್ತಾರೆ. BLOಗಳು, ಬ್ಲಾಕ್ ಲೆವೆಲ್ ಆಫೀಸರ್ಸು ಮತ್ತು ಕೆಲವು ಪೊಲಿಟಿಕಲ್ ಪಾರ್ಟಿಗಳ ಏಜೆಂಟ್ಗಳು ಕೂಡ ಬಂದು ಫಾರ್ಮ್ನೆಲ್ಲ ಕೊಡ್ತಾರೆ. ಬಟ್ ಸ್ಟಿಲ್ ಆರಾಮಾಗೆ ಮನೆಯಲ್ಲೇ ಕೂತ್ಕೊಂಡು ಹೇಗೆ ಈ ಒಂದು SIR ಫಾರ್ಮ್ ಫಿಲ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಬನ್ನಿ, ತಡ ಮಾಡೋದು ಬೇಡ, ಶುರು ಮಾಡೋಣ. ಸೊ ಮೊದಲನೇದಾಗಿ ತಾವೇನು ಮಾಡಬೇಕು ಅಂದರೆ ಗೂಗಲ್ ಅಥವಾ ಇನ್ಯಾವುದೇ ಸರ್ಚ್ ಇಂಜಿನ್ಗೆ ಹೋಗ್ಬಿಟ್ಟು SIR ಕರ್ನಾಟಕ ಆನ್ಲೈನ್ ಅಂತ ತಾವು ಟೈಪ್ ಮಾಡಿ. ಸೊ ಈ ರೀತಿ ಟೈಪ್ ಮಾಡಿದಾಗ ನೋಡಿ, ಇಲ್ಲಿ ಕೆಳಗೆ ಕಾಣಿಸ್ತಾ ಇದೆ ನೋಡಿ, voters.eci.gov.in ಅಂತ ಒಂದು ವೆಬ್ಸೈಟ್ದು ಲಿಂಕ್ ಬರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ತಾವು SIR ಫಾರ್ಮ್ನ ಫಿಲ್ ಮಾಡಬೇಕು ಅಂದರೆ ಇಲ್ಲಿ ಕ್ಲಿಕ್ ಮಾಡಬೇಕು. ಬಟ್ ಅದಕ್ಕೂ ಮೊದಲು ಭಾಳಷ್ಟು ಇನ್ಫಾರ್ಮೇಷನ್ನು ತಮ್ಮ ಬಳಿ ಇರಬೇಕು, ಅದನ್ನು ಗ್ಯಾದರ್ ಮಾಡಬೇಕು. ಸೊ 2002ರಲ್ಲಿ ಯಾರೆಲ್ಲ ಹೆಸರು ಒಂದು ವೋಟರ್ಸ್ ಲಿಸ್ಟ್ನಲ್ಲಿ ಇತ್ತು ಅಥವಾ SIR ಲಿಸ್ಟ್ನಲ್ಲಿ ಇತ್ತು ಅವರು ತಮ್ಮ ಡೇಟಾನೆಲ್ಲ ಮ್ಯಾಪ್ ಮಾಡಬೇಕಾಗುತ್ತೆ. ಯಾರ್ದು ಇರಲಿಲ್ಲೋ 2002ರಲ್ಲಿ, ಫಾರ್ ಎಕ್ಸಾಂಪಲ್ ಇನ್ನೂ 18 ವರ್ಷ ಆಗಿರಲ್ಲ, ಸೊ ಅಂಥವ್ರದ್ದು ಅಬ್ವಿಯಸ್ಲಿ 2002ನೇ SIR ಲಿಸ್ಟಲ್ಲಿ ತಮ್ಮ ಹೆಸರು ಇಲ್ಲ. ಅಂಥವರು ಫಾರ್ಮ್ 6 ಫಿಲ್ ಮಾಡೋದ್ರ ಮೂಲಕ ತಾವು ನ್ಯೂ ರಿಜಿಸ್ಟ್ರೇಷನ್ನ ಮಾಡ್ಕೋಬೋದು. ನೋಡಿ, ಇಲ್ಲಿದೆ ಫಾರ್ಮ್ 6, ತಾವು ಇಲ್ಲಿ ಫಿಲ್ ಮಾಡ್ಕೋಬೋದು. ಈಗ ಆಲ್ರೆಡಿ ತಾವು ಭಾಳಷ್ಟು ಸಲ ವೋಟ್ ಹಾಕಿರ್ತೀರ, ಬಟ್ ಸ್ಟಿಲ್ 2002ನೇ SIR ಲಿಸ್ಟಲ್ಲಿ ತಮ್ಮ ಹೆಸರು ಇರಲ್ಲ ಅಂದ್ಕೊಳ್ಳಿ. ತಾವು ತಮ್ಮ ತಂದೆ ತಾಯಿ ಅವರ SIR ಡೇಟಾನ ಇಲ್ಲಿ ಮ್ಯಾಪ್ ಮಾಡಬೇಕಾಗುತ್ತೆ. ಸೊ ಅದನ್ನು ಹೇಗೆ ಮ್ಯಾಪ್ ಮಾಡಬೇಕಂದ್ರೆ, ಮೊದಲನೇದಾಗಿ ತಾವು ತಮ್ಮ ಹೆಸರನ್ನು ಸರ್ಚ್ ಮಾಡಬೇಕಾಗುತ್ತೆ. ನೋಡಿ, ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಅಂತ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಫಾರ್ ಎಕ್ಸಾಂಪಲ್ ನಂದೇ ಈ ಒಂದು SIR ಫಾರ್ಮ್ನ ಮಾಡ್ತಾಯಿದ್ದೀನಿ. ಈಗ 2002ರಲ್ಲಿ ನನಗಿನ್ನೂ 18 ವರ್ಷ ಆಗಿರಲಿಲ್ಲ, ಹಂಗಾಗಿ ನನ್ನ ಹೆಸರು SIR ಲಿಸ್ಟ್ನಲ್ಲಿ ಇರಲಿಲ್ಲ. ಈಗ ನಾನೇನು ಮಾಡಬೇಕು ಅಂದರೆ ನನ್ನ ತಂದೆ ತಾಯಿಯವರ SIR ಲಿಸ್ಟ್ನ ನಾನು ತೆಗಿಬೇಕು. 2002ರಲ್ಲಿ ನಾನು ಬೆಂಗಳೂರಿನಲ್ಲಿದ್ದೆ, ಈಗ ಸದ್ಯಕ್ಕೆ ನಾನು ಬೆಂಗಳೂರಿನಲ್ಲೂ ಕೂಡ ಇಲ್ಲ. ಸೊ ಆವಾಗ ನಾನಿದ್ದದ್ದು ಬೆಂಗಳೂರಿನ ಸಿಟಿ ಕಾರ್ಪೊರೇಷನ್ ಲಿಮಿಟ್ಸ್ನಲ್ಲಿ ಇದ್ದಿದ್ದು. ಇಲ್ಲಿ ಆಪ್ಷನ್ ಇದೆ ನೋಡಿ, BMP ಅಂದರೆ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ, ಬೆಂಗಳೂರು ರೂರಲ್ ಅರ್ಬನ್ ಅಂತ ಇದೆ. ಅದು ಬಿಟ್ಟು ಬೇರೆ ಎಲ್ಲ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ಹೆಸರುಗಳು ಇಲ್ಲಿ ಇದೆ. ಸೊ ನಾನಿದ್ದದ್ದು ಬೆಂಗಳೂರು ಮಹಾನಗರ ಪಾಲಿಕೆ ಲಿಮಿಟ್ಸ್ನಲ್ಲಿ, ಅಂದರೆ ಕಾರ್ಪೊರೇಷನ್ ಲಿಮಿಟ್ಸ್, ಅದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನೋಡಿ, ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಇನ್ 2002. ಸೊ ಅದು ಕೂಡ ತಮಗೆ ಗೊತ್ತಿರಬೇಕು. 2002ರಲ್ಲಿ ತಾವು ಯಾವ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇದ್ರಿ. ಈಗ ಲೇಟೆಸ್ಟಾಗಿ ಮತ್ತೆ ಕಾನ್ಸ್ಟಿಟ್ಯೂನ್ಸಿಗಳು ಬೈಫರ್ಕೇಷನ್ ಆಗಿರ್ಬೋದು, ಬೇರೆ ಹೆಸರು ಕೂಡ ಬಂದಿರ್ಬೋದು, ಹೊಸ ಕಾನ್ಸ್ಟಿಟ್ಯೂನ್ಸಿ ಕ್ರಿಯೇಟ್ ಆಗಿರ್ಬೋದು. ಬಟ್ ಬ್ಯಾಕ್ ದೆನ್ 2002ರಲ್ಲಿ ನಾನಿದ್ದದ್ದು ಶಾಂತಿನಗರ ಕಾನ್ಸ್ಟಿಟ್ಯೂನ್ಸಿನಲ್ಲಿ. ಈಗ ಸದ್ಯಕ್ಕೇನು ಹ್ಯಾರಿಸ್ ಅವರು MLA ಆಗಿದ್ದಾರೆ ನೋಡಿ, ಆ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇದ್ದದ್ದು. ಅಲ್ಲಿ ಮತ್ತೆ ತಾವು ಯಾವ ಪೋಲಿಂಗ್ ಸ್ಟೇಷನ್ನಲ್ಲಿ
ಲಿಮಿಟ್ಸ್ನಲ್ಲಿ ಇದ್ದದ್ದು ಅಥವಾ ಯಾವ ಪೋಲಿಂಗ್ ಸ್ಟೇಷನ್ನಲ್ಲಿ ವೋಟ್ ಹಾಕಿದ್ದು ಅದನ್ನು ಕೂಡ ತಾವು ತಿಳ್ಕೊಬೇಕಾಗತ್ತೆ. ನೋಡಿ, ಅದು ಏನೂ ಗೊತ್ತಿಲ್ಲ ಅಂದರೆ ಡೈರೆಕ್ಟಾಗಿ ತಾವು ಇಲ್ಲಿ ನೇಮ್ ಸರ್ಚ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ಲು ನಮ್ಮ ತಂದೆ ಹೆಸರು ಅಂತ ಪೃಥ್ವಿರಾಜ್ ಅರಸ್ ಅಂತ. ಸೊ ನಾನೇನು ಮಾಡ್ತೀನಿ, ಪೃಥ್ವಿರಾಜ್ ಅಂತ ಇಲ್ಲಿ ಟೈಪ್ ಮಾಡಿ ಇಲ್ಲಿ ಕ್ಯಾಪ್ಚಾ ಕೇಳುತ್ತೆ, ಆ ಒಂದು ಕ್ಯಾಪ್ಚಾನ ತಾವು ಎಂಟರ್ ಮಾಡಿ ಇಲ್ಲಿ ಸರ್ಚ್ ಕೊಡಬೇಕು. ಸೊ ಇನ್ನೊಂದು ರಿಕ್ವೆಸ್ಟ್ ಏನಂದರೆ, ವಿಡಿಯೋ ಸ್ವಲ್ಪ ಲೆಂತಿ ಇರುತ್ತೆ, ದಯವಿಟ್ಟು ತಾಳ್ಮೆಯಿಂದ ನೋಡಿ. ಯಾಕಂದರೆ ಇದೆಲ್ಲ ಒನ್ ಟೈಮ್ ಆ್ಯಕ್ಟಿವಿಟಿ, ಭಾಳ ಕೇರ್ಫುಲ್ಲಾಗಿ ಮಾಡಬೇಕು. ಹಂಗಾಗಿ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಅದರಲ್ಲೂ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ನಾನು ಇದನ್ನು ಮಾಡಬೇಕಾಗಿರೋದ್ರಿಂದ ಅಬ್ವಿಯಸ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ. ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ನಾನು ಯಾಕೆ ಈ ಒಂದು ನೇಮ್ ಸರ್ಚ್ ಮಾಡ್ತಾಯಿದ್ದೀನಿ ಅಂದರೆ, ನೋಡಿ, SIR ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡುವಾಗ ತಮಗೆ ಲಾಸ್ಟ್ ಯಾವ ಒಂದು ಪೋಲಿಂಗ್ ಸ್ಟೇಷನ್ನಲ್ಲಿ ತಾವು ವೋಟ್ ಮಾಡಿದ್ರಿ ಅಥವಾ ಯಾವ ಪಾರ್ಟ್ ನಂಬರು, ಸೀರಿಯಲ್ ನಂಬರು, ಇದನ್ನೆಲ್ಲ ಅಲ್ಲಿ ಕೇಳುತ್ತೆ. ಅದು ಫಿಲ್ ಮಾಡಬೇಕಂದ್ರೆ ತಮ್ಮ ಹತ್ರ ಮೊದಲೇ ಆ ಡೇಟಾ ರೆಡಿ ಇರಬೇಕು. ಸೊ ಹಂಗಾಗಿ ನಾನು ಇವಾಗ ಸರ್ಚ್ ಮಾಡ್ತಾಯಿದ್ದೀನಿ. ಈಗ ಸರ್ಚ್ ಮಾಡ್ತೀನಿ. ನೋಡಿ, ಇಲ್ಲಿ ಇನ್ಕರೆಕ್ಟ್ ಕ್ಯಾಪ್ಚಾ ಅಂತ ಬರ್ತಾಯಿದೆ. ಸೊ ಹಾಗೇನು ಮಾಡಬೇಕು, ಮತ್ತೊಮ್ಮೆ ತಾವು ಹೊಸದು ಕ್ಯಾಪ್ಚಾ ಏನು ಬರುತ್ತೆ ಅದನ್ನು ತಾವು ಎಂಟ್ರ್ ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ ಇಲ್ಲಿ ಏನು ಕೊಟ್ಟಿದ್ದಾರೆ ಗ್ರೀನ್ ಕಲರಲ್ಲಿ ಅದು ಎಂಟ್ರ್ ಮಾಡಿ. ನೋಡಿ, ಇಲ್ಲಿ ನೋ ರೆಕಾರ್ಡ್ಸ್ ಫೌಂಡ್ ಅಂತ ಬರ್ತಾ ಇದೆ. ಸೊ ನೋ ರೆಕಾರ್ಡ್ಸ್ ಫೌಂಡ್ ಅಂತ ಬಂದಾಗ ತಾವೇನು ಮಾಡಬೇಕು, ಇಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡಬೇಕು ಸ್ಪೆಲ್ಲಿಂಗ್ಸು. ಪೃಥ್ವಿರಾಜ್ನ ಅವರು PRUTH ಅಂತ ಅವ್ರ ಡೇಟಾಬೇಸ್ನಲ್ಲಿ ಇದೆಯೋ ಅಥವಾ PRI ಅಂತ ಇದೆಯೋ ಗೊತ್ತಿಲ್ಲ ನಮಗೆ. ಸೊ ಅವಾಗ ಏನು ಮಾಡಬೇಕು, ನಾವು ಈ ರೀತಿಯಾಗಿ ಮತ್ತೆ ಸ್ವಲ್ಪ ಸ್ಪೆಲ್ಲಿಂಗ್ ಚೇಂಜ್ ಮಾಡಿ ಕ್ಯಾಪ್ಚಾ ಎಂಟ್ರ್ ಮಾಡಿ ಕೂಡ ನಾವು ಟ್ರೈ ಮಾಡಬೇಕಾಗತ್ತೆ. ಸೊ ಇನ್ನೊಂದು ಏನಂದರೆ, ಇಲ್ಲಿ ಕನ್ನಡದಲ್ಲಿ ಟೈಪ್ ಮಾಡೋಕ್ಕೆ ಕೂಡ ಅವಕಾಶ ಇದೆ. ಇಲ್ಲಿ ಮೌಸ್ ಇಲ್ಲಿ ಓವರ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಇಲ್ಲಿ ತಾವು ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಕನ್ನಡದಲ್ಲಿ ಪೃಥ್ವಿರಾಜ್ ಅಂತ ಬಂತು. ಅದು ಟ್ರಾನ್ಸ್ಲೇಟ್ ಮಾಡುತ್ತೆ. ತಾವು ಇಂಗ್ಲೀಷ್ನಲ್ಲೇ ಟೈಪ್ ಮಾಡಿ ಮತ್ತು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಕನ್ನಡಗೆ ಟ್ರಾನ್ಸ್ಲೇಟ್ ಆಗ್ತಾಯಿದೆ. ಸೊ ಇರಲಿ, ನಾನು ಈಗ ಸದ್ಯಕ್ಕೆ ಇಂಗ್ಲೀಷ್ನಲ್ಲೇ ಸರ್ಚ್ ಮಾಡ್ತೀನಿ. ಮೊದಲು ಇಂಗ್ಲೀಷ್ನಲ್ಲಿ ಬಂದಿಲ್ಲ ಅಂದರೆ ಮತ್ತೆ ನೋಡೋಣ. ನೋಡಿ, ಈಗ ಪೃಥ್ವಿರಾಜ್ ಸಿಂಗ್ ಅಂತ ಯಾವುದೋ ಬಂತು, ಬಟ್ ಇದು ನಮ್ಮ ತಂದೆ ಅಲ್ಲ. ಯಾಕಂದರೆ ಅವ್ರ ರಿಲೇಟಿವ್ ಹೆಸರು ಕೂಡ ಮ್ಯಾಚ್ ಆಗ್ತಾಯಿಲ್ಲ, ಟೋಟಲ್ ಫುಲ್ ನೇಮ್ ಕೂಡ ಮ್ಯಾಚ್ ಆಗ್ತಾಯಿಲ್ಲ. ಸೊ ಆವಾಗ ಏನು ಮಾಡಬೇಕು, ಕನ್ನಡದಲ್ಲಿ ತಗೊಂಡು ಟ್ರೈ ಮಾಡಿ ನೋಡೋಣ, ಬೇರೆ ಇನ್ನೇನಾದರೂ ಮಲ್ಟಿಪಲ್ ಸರ್ಚ್ ರಿಸಲ್ಟ್ಗಳ ಸಿಗುತ್ತಾ ಅಂತ ನೋಡಬೇಕಾಗತ್ತೆ. ನೋಡಿ, ಇವಾಗ ನೋಡಿ ತುಂಬ ಲಿಸ್ಟಿಂಗ್ಗಳು ಬಂತು. ನಾನು ಕನ್ನಡದಲ್ಲಿ ಈಗ ಸರ್ಚ್ ಮಾಡಿದಾಗ ಪೃಥ್ವಿರಾಜ್ ಅಂತ ಇಲ್ಲಿ ಎಷ್ಟೊಂದು ಬಂದಿದೆ. ಇದರಲ್ಲಿ ನಮ್ಮ ತಂದೆ ಹೆಸರು ಎಲ್ಲಾದರೂ ಇದೆಯಾ ಅಂತ ನೋಡಬೇಕಾಗತ್ತೆ. ಮತ್ತೆ ನೋಡಿ, ಇಲ್ಲಿ ಒಂದೇ ಪೇಜ್ ಬಂದಿರೋದು 50 ರೆಕಾರ್ಡ್ಸ್ ತೋರಿಸ್ತಾ ಇದೆ. ಇದೆಲ್ಲ ನೋಡ್ಕೊಳ್ಳಿ. ಸದ್ಯಕ್ಕೆ ಸೆಕೆಂಡ್ ಪೇಜ್ ಏನೂ ಇಲ್ಲ. ಸೊ ಇಲ್ಲಿ ಕೂಡ ನಮ್ಮ ತಂದೆ ಹೆಸರು ಇಲ್ಲ. ಸೊ ಆವಾಗ ಏನು ಮಾಡಬೇಕು, ಅವ್ರದ್ದು ಲಾಸ್ಟ್ ನೇಮ್ ಕೊಟ್ಟು ಟ್ರೈ ಮಾಡ್ತೀನಿ ನಾನು, ಅರಸ್ ಅಂತ. ಯಾಕಂದರೆ ಆ್ಯಕ್ಚುಲಿ ಅದು ನಾವು ಟೈಪ್ ಮಾಡೋದು URS ಅಂತ, ಬಟ್ ಇಲ್ಲಿ ಒಂದು ಲೇಮನ್ ಲ್ಯಾಂಗ್ವೇಜಲ್ಲಿ ARAS ಅಂತ ಭಾಳಷ್ಟು ಜನ ಅವ್ರ ಡೇಟಾಬೇಸ್ನಲ್ಲಿ ಹಾಕ್ಕೊಂಡಿರ್ತಾರೆ. ಸೊ ಹಂಗಾಗಿ ನಾನು ARAS ಅಂತಲೇ ಸರ್ಚ್ ಮಾಡ್ತಾಯಿದ್ದೀನಿ. ನೋಡಿ, ARS ಅಂದಾಗ ನೋಡಿ, ಇಲ್ಲಿ ಭಾಳಷ್ಟು ಜನ ಅರಸ್ ಅಂತ ಯಾರ್ಯಾರ್ದು ಹೆಸರುಗಳಿದೆ ಎಲ್ಲ ಬರುತ್ತೆ. ಫಾರ್ ಎಕ್ಸಾಂಪಲ್ ಲಿಂಗರಾಜ್ ಅರಸು, ಯುಧಿಷ್ಠಿರ ಅರಸ್, ಹೇಮ ಅರಸ್, ದೇವರಾಜ್ ಅರಸ್ ಅಂತ ಈ ರೀತಿ ಎಷ್ಟೊಂದು ಅರಸು ಅಂತ ಹೆಸರು ಇರೋದಿಲ್ಲ. ಈ ರೀತಿಯಾಗಿ ತಾವು ಕೂಡ ನೇಮ್ ಸರ್ಚ್ ಮಾಡ್ಬೋದು. ಐದರ್ ಫಸ್ಟ್ ನೇಮ್ ಅಥವಾ ಲಾಸ್ಟ್ ನೇಮ್. ಫಸ್ಟ್ ನೇಮ್ ಸಿಕ್ಕಿಲ್ಲ ಅಂದರೆ ಲಾಸ್ಟ್ ನೇಮ್ ಸರ್ಚ್ ಮಾಡಿ, ಆವಾಗ ತಮಗೆ ಸಿಗತ್ತೆ. ಇದರಲ್ಲಿ ಕೆಲವರು ನಮಗೆ ಗೊತ್ತಿರೋರು ಕೂಡ ಇಲ್ಲಿ ಇದ್ದಾರೆ. ಸೊ ಇರಲಿ. ಸೊ ಹಾಗೆಯೇ ಸರ್ಚ್ ಮಾಡ್ಕೊಂಡು ಹೋಗ್ತಾ ನನಗೇನಾಗುತ್ತೆ, ನನ್ನ ಬ್ರದರ್ ಹೆಸರು ಇಲ್ಲಿ ಸಿಗತ್ತೆ. ಬಾಲರಾಜ್ ಅರಸ್ ಅಂತ ನಮ್ಮ ಅಣ್ಣನ ಹೆಸರು. ನಂತರ ನೋಡಿ, ಅಲ್ಲಿ ಪಕ್ಕದಲ್ಲಿ ತಂದೆ ಹೆಸರು ಇರುತ್ತೆ. ಇಲ್ಲಿ ನೋಡಿ, ರಾಜೆ ಅರಸ್ ಅಂತ. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ. ಇವರ ಡೇಟಾಬೇಸ್ನಲ್ಲಿ ಯಾವ ಥರ ಫಿಲ್ ಮಾಡ್ಕೊಂಡಿರ್ತಾರೆ ಅನ್ನೋ ಐಡಿಯಾ ನಮಗೆ ಇರೋದಿಲ್ಲ. ನಾವೆಲ್ಲ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ನ ನಾವು ಮಾಡಬೇಕು. ಸೊ ಈಗ ಇದು ರೆಫರೆನ್ಸ್ಗೆ ನಾನೇನು ಮಾಡ್ತೀನಿ, ಇದು ನಮ್ಮ ಬ್ರದರು SIR ಫಾರ್ಮ್ ಫಿಲ್ ಮಾಡುವಾಗ ಖಂಡಿತವಾಗ್ಲೂ ಈ ಒಂದು ಡೇಟಾ ಬೇಕಾಗುತ್ತೆ. ಇಲ್ಲಿ ಏನಿದೆ ನೋಡಿ, ವೋಟರ್ ಹೆಸರು, ಇಲ್ಲಿ ಹೆಡ್ಡಿಂಗ್ ನೋಡ್ಕೊಳ್ಳಿ.
ನೋಡಿ ಇಲ್ಲಿ ಎಲೆಕ್ಟರ್ ನೇಮ್ ಅಂದರೆ ವೋಟರ್ ಹೆಸರು, ರಿಲೇಟಿವ್ ಹೆಸರು ಅಂದರೆ ತಂದೆ ತಾಯಿ ಹೆಸರು ಇರುತ್ತೆ. ರಿಲೇಟಿವ್ ಟೈಪ್ ಇಲ್ಲಿ ಎಲ್ಲರಿಗೂ ಅದರ್ ಅಂತಲೇ ಕೊಟ್ಬಿಟ್ಟಿದ್ದಾರೆ. ತಂದೆನೋ ತಾಯಿ ಗಾರ್ಡಿಯನ್ನ ಏನು ಅಂತಲೂ ಇಲ್ಲಿ ಕೊಟ್ಟಿಲ್ಲ, ಜಸ್ಟ್ ಎಲ್ಲರಿಗೂ ಅದರ್ ಅಂತ ಕೊಟ್ಟಿದ್ದಾರೆ. ವೋಟರ್ ಏಜ್ ಕೊಟ್ಟಿದ್ದಾರೆ. ಕರ್ನಾಟಕ ಯಾವ ಸ್ಟೇಟು, ಡಿಸ್ಟ್ರಿಕ್ಟ್ ಯಾವುದು, BMP ಅಂತ ಒಂದು ಡಿಸ್ಟ್ರಿಕ್ಟ್ ಮಾಡಿದ್ದಾರೆ, ಅಂದರೆ ಬೆಂಗಳೂರು ಮಹಾನಗರ ಪಾಲಿಕೆ ಲಿಮಿಟ್ಸ್ ಅಂತ. ನೋಡಿ ಇದು ಕಾನ್ಸ್ಟಿಟ್ಯೂಯೆನ್ಸಿದು ಹೆಸರು ಮತ್ತು ಅದಕ್ಕೊಂದು ಅಕೌಂಟ್ ನಂಬರ್ ಅಂತ ಕೊಟ್ಟಿರ್ತಾರೆ. ಅಸೆಂಬ್ಲಿ AC ನಂಬರ್ ಅಂದರೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ನಂಬರ್ ಅಂತ ಅಷ್ಟೇ. ಮತ್ತು ಪೋಲಿಂಗ್ ಸ್ಟೇಷನ್, ಯಾವ ಪೋಲಿಂಗ್ ಸ್ಟೇಷನ್ನಲ್ಲಿ ನಾವು ವೋಟ್ ಹಾಕಿರ್ತೀವಿ ನೋಡಿ, ಅಥವಾ ವೋಟ್ ಹಾಕಬೇಕು ಅಂತ SIR ಫಾರ್ಮಲ್ಲಿ ಮಾಡಿರ್ತಾರೋ ಆ ಪೋಲಿಂಗ್ ಸ್ಟೇಷನ್ಗೆ ಹೋಗಿ ವೋಟ್ ಹಾಕಿರ್ತೀವಿ. ಪಾರ್ಟ್ ಮತ್ತು ಸೀರಿಯಲ್ ನಂಬರು, ಎಪಿಕ್ ನಂಬರ್ ಎಲ್ಲ ಬ್ಲ್ಯಾಂಕ್ ಇದೆ. ಪಾರ್ಟ್ ಮತ್ತು ಸೀರಿಯಲ್ ನಂಬರ್ ತುಂಬ ಮುಖ್ಯ. ಈಗ ನಾನೇನು ಮಾಡ್ತೀನಿ, ಸೊ ನಮ್ಮ ಅಣ್ಣಂದು ಡೀಟೇಲ್ಸ್ ಇವೆಲ್ಲ ತೆಗೆದು ಇಟ್ಕೊತೀನಿ. ಸೊ ನನಗೆ ಇವಾಗ ಏನಾಯಿತು, ಇಲ್ಲಿ ಯಾವ ಪೋಲಿಂಗ್ ಸ್ಟೇಷನ್ನಲ್ಲಿ ಅವ್ರದ್ದು ಒಂದು ವೋಟ್ ಇತ್ತು ಅನ್ನೋ ವಿಷಯ ಗೊತ್ತಾಯಿತು. ಸೊ ಆಗ ಏನು ಮಾಡ್ತೀನಿ, ನಾವು ಆದಷ್ಟು ಎಕ್ಸೆಲ್ ಫೈಲ್ ಓಪನ್ ಮಾಡ್ಕೊಳ್ಳಿ. ಲ್ಯಾಪ್ಟಾಪ್ ಅಥವಾ ಮಾನಿಟರ್ ಯೂಸ್ ಮಾಡ್ತಾಯಿದ್ರೆ ಮೊಬೈಲ್ನಲ್ಲಿ ಅಷ್ಟು ಈಸಿ ಇರಲ್ಲ, ಯಾಕಂದರೆ ಪ್ರತಿಯೊಂದು ಮೈನ್ಯೂಟ್ ಡೀಟೇಲ್ಸ್ನು ಕ್ರಾಸ್ ವೆರಿಫೈ ಮಾಡಬೇಕಾಗುತ್ತೆ. ಲ್ಯಾಪ್ಟಾಪ್ ಅಥವಾ ಮಾನಿಟರ್ ಇದ್ದರೆ ಈಸಿಯಾಗಿ ಡೇಟಾನ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ನಾನೀಗ ಆಲ್ರೆಡಿ ಈ ರೀತಿ ಸರ್ಚ್ ಮಾಡಿ ಡೇಟಾನೆಲ್ಲ ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಒಂದು ಡೇಟಾ ಸಿಕ್ಕಿದೆ. ಸೊ ಅದು ಪೋಲಿಂಗ್ ಸ್ಟೇಷನ್ ಡೀಟೇಲ್ಸು, ಪಾರ್ಟ್ ನಂಬರು ಇವೆಲ್ಲ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನೇನು ಮಾಡಬೇಕು, ನಮ್ಮ ತಂದೆ ತಾಯಿದು ಡೀಟೇಲ್ಸ್ ಕೊಡಬೇಕಾಗಿರೋದ್ರಿಂದ ಇಲ್ಲಿ ನಮ್ಮ ತಂದೆ ಹೆಸರು ಈ ರೀತಿ ಟೈಪ್ ಮಾಡಿದ್ದಾರೆ, ಪೃಥ್ವಿರಾಜ್ ಅರಸ್ ಅಂತ. ನಾನು ಅದನ್ನು ಯೂಸ್ ಮಾಡಿಕೊಂಡು ಮತ್ತೆ ಇಲ್ಲಿ ಸರ್ಚ್ ಮಾಡ್ತೀನಿ. ಇವಾಗ ನನಗೆ ಈಗ ಪೋಲಿಂಗ್ ಸ್ಟೇಷನ್ ಗೊತ್ತಾಗಿರೋದ್ರಿಂದ ನಾನು ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋತೀನಿ. ಪೋಲಿಂಗ್ ಸ್ಟೇಷನ್ ಬಂದುಬಿಟ್ಟು ಗೌರ್ನಮೆಂಟ್ ಉರ್ದು ಗರ್ಲ್ಸ್ ಹೈಸ್ಕೂಲ್ ಯಲಗುಂಡಪಾಳ್ಯ ಅಂತ. ಸೊ ನಾವಿದ್ದದ್ದು ಏರಿಯಾ ಹೆಸರೆಲ್ಲ ಯಲಗುಂಡಪಾಳ್ಯ ಅಂತ. ಅಶೋಕ್ ನಗರ, ಏನು MG ರೋಡು, ಬ್ರಿಗೇಡ್ ರೋಡು, ಇದೆಲ್ಲ ಅಶೋಕ್ ನಗರ ಸುತ್ತಮುತ್ತ ಇರುವಂಥ ಏರಿಯಾಗಳು. ರಿಚ್ಮಂಡ್ ಟೌನ್, ಆಸ್ಟಿನ್ ಟೌನ್. ಸೊ ನಮಗೆ ಕೊಟ್ಟಿರ್ತಕ್ಕಂಥ ಪೋಲಿಂಗ್ ಸ್ಟೇಷನ್ ಬಂದು ಇದು. ಹೇಗೆ ಅದು ಗೊತ್ತಾಯಿತು, ಸರ್ಚ್ ರಿಸಲ್ಟಲ್ಲಿ ಇಲ್ಲಿ ನಾನೇನು ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಸೊ ಈ ಪೋಲಿಂಗ್ ಸ್ಟೇಷನ್ ಗೊತ್ತಾಗಿದೆ. ಸೊ ಈಗ ನಾನು ಆ ಪೋಲಿಂಗ್ ಸ್ಟೇಷನ್ನ ಕೂಡ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನಮ್ಮ ತಂದೆಯ ನೇಮ್ ಸರ್ಚ್ನ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಕೂಡ ಈಸಿಯಾಗಿ ಆ ಡೇಟಾ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನೋಡಿ ನೋ ಡೇಟಾ ಫೌಂಡ್ ಅಂತ ಬರ್ತಾಯಿದೆ, ನೋ ರೆಕಾರ್ಡ್ ಫೌಂಡ್ ಅಂತ. ಯಾಕೆ ಅಂತ ನಾನು ಹೇಳ್ತೀನಿ. ಸೊ ಇವಾಗ ಪೋಲಿಂಗ್ ಸ್ಟೇಷನ್ನು ಯಾವುದು ಅಂತ ಗೊತ್ತಾಗಿದೆ, ನಮ್ಮ ತಂದೆ ಹೆಸರು ಬಟ್ ಸ್ಟಿಲ್ ಅಲ್ಲಿ ಸಿಗ್ತಾ ಇಲ್ಲ. ಆವಾಗ ನಾನೇನು ಮಾಡ್ತೀನಿ, ನಮ್ಮ ತಾಯಿ ಹೆಸರು ಟೈಪ್ ಮಾಡಿ ಸರ್ಚ್ ಮಾಡ್ತೀನಿ. ನಮ್ಮ ತಾಯಿ ಹೆಸರು ಜಯಲಕ್ಷ್ಮಮ್ಮಣ್ಣಿ ಅಂತ. ಜಯಲಕ್ಷ್ಮಮ್ಮಣ್ಣಿ ಅಂತ ಸರ್ಚ್ ಮಾಡೋಣ, ಯಾಕಂದರೆ ಅವ್ರಿಗೆ ರಿಲೇಟಿವ್ ಹೆಸರು, ಗಂಡನ ಹೆಸರು ಟ್ಯಾಗ್ ಮಾಡಿರ್ತಾರೆ. ಸೊ ಹಂಗಾಗಿ ತಾಯಿ ಹೆಸರಲ್ಲಿ ಏನಾದರೂ ಬರುತ್ತಾ ಅಂತ ಚೆಕ್ ಮಾಡೋಣ. ನೋಡಿ ಇದರಲ್ಲೂ ಕೂಡ ನೋ ರೆಕಾರ್ಡ್ಸ್ ಫೌಂಡ್ ಅಂತ ಬರ್ತಾಯಿದೆ. ಯಾಕೆ ಅಂದರೆ ಸೊ ಅವಾಗ ಇನ್ನೂ ಆಧಾರ್ ಕಾರ್ಡ್ ಇರಲಿಲ್ಲ. ಸೊ ಅವಾಗ ಏನು ಡೇಟಾಬೇಸ್ನಲ್ಲಿ ಇವ್ರು ಏನು ಹೆಸರು ತೊಗೊಂಡಿದ್ದಾರೋ ಗೊತ್ತಿಲ್ಲ. ಸೊ ಈಗ ಜಯಲಕ್ಷ್ಮಮ್ಮಣ್ಣಿ ಅಂತ ಇದ್ದದನ್ನ ನಾನು ಸ್ವಲ್ಪ ಶಾರ್ಟ್ ಮಾಡಿ ಬರೀ ಜಯಲಕ್ಷ್ಮಮ್ಮ ಅಂತ ಸರ್ಚ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ತಾವು ಮಲ್ಟಿಪಲ್ ಸರ್ಚ್ ಮಾಡಬೇಕು. ಸರ್ಚ್ ಮಾಡೋ ತನಕ ಅಷ್ಟೇ ಸ್ವಲ್ಪ ಟೈಮ್ ಹಿಡಿಯುತ್ತೆ ತಮಗೆ. ಒನ್ಸ್ ನಿಮಗೆ ಡೇಟಾ ಸಿಕ್ಕಿದ ಮೇಲೆ ಆ ಕೆಲಸ ಈಸಿ ಆಗುತ್ತೆ. ನೋಡಿ ಈಗ ಸ್ವಲ್ಪ ಕೆಲವೊಂದು ರಿಸಲ್ಟ್ಗಳು ಬಂದಿದೆ. ನೋಡಿ ಒಂದೇ ರಿಸಲ್ಟ್ ಬಂದಿದೆ. ನೋಡಿ ಜಯಲಕ್ಷ್ಮಮ್ಮ ಅಂತ ಹಾಕಿದೆ, ಸಿಕ್ತು. ಅವರ ಗಂಡನ ಹೆಸರು ಅಂದರೆ ನಮ್ಮ ತಂದೆ ಹೆಸರು ಪೃಥ್ವಿರಾಜ ಅರಸ್. ನೋಡಿ ಯಾಕೆ ನಾನು ಪೃಥ್ವಿರಾಜ ಅಂತ ಟೈಪ್ ಮಾಡಿದಾಗ ಬಂದಿಲ್ಲ ಅಂದರೆ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್. ಅವರು ನಮ್ಮ ಅಣ್ಣನಿಗೆ ತಂದೆ ಹೆಸರು ಟ್ಯಾಗ್ ಮಾಡುವಾಗ ಪೃಥ್ವಿರಾಜ ಅರಸ್ ಅಂತ ಬೇರೆ ಥರ ಟೈಪ್ ಮಾಡಿದ್ದಾರೆ. ಬಟ್ ಇಲ್ಲಿ ಪೃಥ್ವಿರಾಜ ಅರಸ್ ಅಂತ ಟೈಪ್ ಮಾಡಿದ್ದಾರೆ. ಸೊ ಒಂದೊಂದು ಕಡೆ ಒಂದೊಂದು ಥರ ಇವರು ಡೇಟಾಬೇಸ್ನಲ್ಲಿ ಇರುತ್ತೆ. ಅದು ಗೊತ್ತಿರೋ ವಿಷಯನೇ. ಗೌರ್ನಮೆಂಟ್ ರೆಕಾರ್ಡ್ಸಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋದು ಒಂದು ಹೊಸ ವಿಷಯ ಅಲ್ಲ. ನಾವು ವಿತ್ ರೆಕಾರ್ಡ್ಸು ವಿತ್ ಪ್ರೂಫ್ ಡಾಕ್ಯುಮೆಂಟ್ ಕೊಟ್ಟಿದ್ರು ಅವ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿರ್ತಾರೆ ಎಷ್ಟೊಂದು ಕಡೆ. ಸೊ ಈಗ ನನಗೆ ನಮ್ಮ ತಾಯಿ ಮತ್ತು ನಮ್ಮ ತಂದೆದು ಡೇಟಾ ಸಿಕ್ಕಿದೆ. ಸೊ ನಾನು ಈಗೇನು ಮಾಡ್ತೀನಿ, ಈ ಒಂದು ಡೇಟಾ ಕೂಡ ಈ ರೀತಿಯಾಗಿ ಸೆಲೆಕ್ಟ್ ಮಾಡಿ ಈ ಒಂದು ಎಕ್ಸೆಲ್ ಫೈಲ್ನಲ್ಲಿ ಈಗ ಆಲ್ರೆಡಿ ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಏನು ಮಾಡಬೇಕು, ಕರೆಕ್ಟ್ ಹೆಸರು. ಈಗ ನಮ್ಮ ತಾಯಿದು ಕೂಡ ನಾನು ಟ್ಯಾಗ್ ಮಾಡ್ಬೋದು, ನಮ್ಮ ತಂದೆ ಇರೋದ್ರಿಂದ ನಮ್ಮ ತಂದೆನೇ ಟ್ಯಾಗ್ ಮಾಡ್ತೀನಿ. ನೋಡಿ ಈಗ ಇಲ್ಲೇ ಕಾಪಿ ಮಾಡ್ಕೋತೀನಿ ಆ ಒಂದು ಹೆಸರು ಪೃಥ್ವಿರಾಜ ಅರಸ್ ಅಂತ.
ಸೊ ಇವಾಗ ನಾನು ಕರೆಕ್ಟಾಗಿ ಏನು ಸ್ಪೆಲ್ಲಿಂಗ್ ಇದೆ ಅದನ್ನೇ ನೋಡಿ, ಪೃಥ್ವಿರಾಜೆ ಅರಸ್ ವಿತೌಟ್ ಸ್ಪೇಸು ಪೃಥ್ವಿರಾಜೆ ಅರಸ್ ಅಂತ ಇಂಗ್ಲೀಷ್ನಲ್ಲಿ ಬರುತ್ತೆ. ನಾನೇನು ಮಾಡ್ತೀನಿ, ಕನ್ನಡದಲ್ಲೇ ಹೇಗಿತ್ತೋ ಹಾಗೆ ಸರ್ಚ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ನಮ್ಮ ತಂದೆಯ ಒಂದು SIR ಡೇಟಾಬೇಸ್ 2002ರಲ್ಲಿ ಏನಿತ್ತೋ ಅದು ಸಿಕ್ಕಿದೆ ನೋಡಿ. ಆವಾಗ 2002ರಲ್ಲಿ ಅವ್ರಿಗೆ 53 ವರ್ಷ ನೋಡಿ. ಡೇಟಾ ಪೃಥ್ವಿರಾಜ ಅರಸು, ವೋಟರ್ ಹೆಸರು, ಅವರ ತಂದೆ ಹೆಸರು ಅಂದರೆ ನಮ್ಮ ತಾತನ ಹೆಸರು ಮಾರಪ್ಪ ರಾಜ ಅರಸ್, ರಿಲೇಟಿವ್ ಟೈಪ್ ಅದರ್ ಅಂತ ಕೊಟ್ಟಿದ್ದಾರೆ ಎಲ್ಲರಿಗೂ ಬೈ ಡಿಫಾಲ್ಟು. ಮತ್ತು ಯಾವ ಕಾನ್ಸ್ಟಿಟ್ಯೂನ್ಸಿ ಮತ್ತು ಯಾವ ಪೋಲಿಂಗ್ ಸ್ಟೇಷನ್ನು, ಪಾರ್ಟ್ ನಂಬರು. ಸೊ ಈಗ ಮೇಯ್ನ್ ನನಗೆ ಬೇಕಾಗಿರುವಂಥ ಎಲ್ಲ ಡೇಟಾ ಕೂಡ ಇಲ್ಲಿ ಸಿಕ್ಕಿದೆ. ಈ ಒಂದು ಡೇಟಾ ಯೂಸ್ ಮಾಡಿಕೊಂಡು ಈಗ ಸದ್ಯಕ್ಕೆ ಯಾರು ಕೂಡ ಆ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇಲ್ಲ. ಸೊ ಬೇರೆ ಕಡೆ ಈಗ ಆಲ್ರೆಡಿ ವೋಟ್ ಇದೆ. ಎನಿವೇಸ್ ನಾವು 2002 SIR ಡೇಟಾಬೇಸು ಕೊಡಬೇಕಾಗಿರೋದ್ರಿಂದ ಈ ಒಂದು ಡೀಟೇಲ್ಸ್ನೆಲ್ಲ ತಗೊಂಡಿದ್ದೀನಿ. ಈಗ ನೋಡಿ, ಇನ್ನೂ ಒಂದು ಆಪ್ಷನ್ ಇದೆ, ಒಂದು ನೇಮ್ ಸರ್ಚು. ಈ ನೇಮ್ ಸರ್ಚಲ್ಲಿ ತಮಗೆ ಏನೂ ಸಿಕ್ಕಿಲ್ಲ ಅಂದರೆ ಇಲ್ಲಿ ಸರ್ಚ್ ಇನ್ ಲಾಸ್ಟ್ SIR ರೋಲ್ ಅಂತ ಒಂದು ಆಪ್ಷನ್ ಇದೆ ಆನ್ ದ ರೈಟ್ ಸೈಡ್ ನೋಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿ ತಾವು ಯಾವ ಸ್ಟೇಟ್ ಅಂತ ಸೆಲೆಕ್ಟ್ ಮಾಡಿ. ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ತಾವಿಲ್ಲಿ ನೋಡ್ಬೋದು, ವ್ಯೂ ಡೌನ್ಲೋಡ್ 2002 ಎಲೆಕ್ಟರಲ್ ರೋಲ್ ಅಂತ ಇದೆ ನೋಡಿ. ಇದರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮತ್ತೆ ತಾವು ಯಾವ ಡಿಸ್ಟ್ರಿಕ್ಟು ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೋದು. ನಾನಿಲ್ಲಿ BBMP ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಮೊದಲಿಂದನೂ ಕಾರ್ಪೊರೇಷನ್ ಲಿಮಿಟ್ಸ್ನಲ್ಲಿ ಇದ್ದದ್ದು. ಸೊ ಹಂಗಾಗಿ ಇಲ್ಲಿ ಮತ್ತೆ ನಾವು ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅದನ್ನು ಸೆಲೆಕ್ಟ್ ಮಾಡಬೇಕು. ಪಾರ್ಟ್ ನಂಬರ್ ಎಲ್ಲ ಕೇಳ್ತಾ ಇದೆ. ಈಗ ಪಾರ್ಟ್ ನಂಬರ್ ಡೇಟಾ ನನ್ನ ಹತ್ರ ಆಲ್ರೆಡಿ ಇದೆ ನೋಡಿ. ಪಾರ್ಟ್ ನಂಬರು 337, 38, 39 ಅಂತ. ಸೊ ನಮ್ಮ ತಂದೆದು ಯಾವುದು 337ನಲ್ಲಿ ಇದೆ. ಸೊ ನಾನಿವಾಗ ಫಾರ್ ಎಕ್ಸಾಂಪಲ್ಲು 337 ಇಲ್ಲಿ ಅನ್ಫಾರ್ಚುನೇಟ್ಲಿ ಪಾರ್ಟ್ ನಂಬರ್ ಯಾವುದು ಇಲ್ಲಿ ಇಲ್ಲ. ಸೊ ಹಂಗಾಗಿ ತಮ್ಮ ಪಾರ್ಟ್ ನಂಬರ್ ಏನಾದರೂ ಇಲ್ಲಿ ಇದ್ದರೆ ತಾವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಪಾರ್ಟ್ ನಂಬರ್ ಸೆಲೆಕ್ಟ್ ಮಾಡ್ತೀನಿ. ವ್ಯೂ ಡೌನ್ಲೋಡ್ PDF ಅಂತ ಬರುತ್ತೆ. ಕ್ಲಿಕ್ ಮಾಡಿದ್ರೆ ಈ ಒಂದು PDF ಫೈಲ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ತಾವು ಮ್ಯಾನ್ಯುಯಲಾಗಿ ತಮ್ಮ ನೇಮ್ನ ಸರ್ಚ್ ಮಾಡಬೇಕಾಗುತ್ತೆ, ಪೇಜ್ ಬೈ ಪೇಜ್, 1 by 1. ಇಲ್ಲಿ ನೋಡಿ, ತಂದೆ ಹೆಸರು, ಸಂಬಂಧ, ತಂದೆನ, ಗಂಡನ, ತಾಯಿನ, ಮಗನ ಅಂತ ಈ ರೀತಿಯಾಗಿ ಎಲ್ಲ ವೋಟರ್ ಹೆಸರಿಗೆ ಅದರ ಪಕ್ಕದಲ್ಲಿ ಟ್ಯಾಗ್ ಮಾಡಿರ್ತಾರೆ. ಸೊ ಇದರಲ್ಲಿ ತಾವು 1 by 1 ಹುಡುಕೊಂಡು ಹೋಗಬೇಕಾಗತ್ತೆ. ಓಕೆನಾ? ಸರಿ, ಸದ್ಯಕ್ಕೆ ಇದರ ಅವಶ್ಯಕತೆ ನನಗಿಲ್ಲ, ಯಾಕಂದರೆ ಈಗ ಆಲ್ರೆಡಿ ನನಗೆ ಒಂದು ಡೇಟಾ ಸಿಕ್ಕಿದೆ, ಪಾರ್ಟ್ ನಂಬರು ಎಲ್ಲ ಸಿಕ್ಕಿದೆ, ಪೋಲಿಂಗ್ ಸ್ಟೇಷನ್ ಡೀಟೇಲ್ಸ್ ಎಲ್ಲ. ಈಗ ನಾನೇನು ಮಾಡಬೇಕು, ಹೋಮ್ ಪೇಜ್ಗೆ ಹೋಗಬೇಕು. ಹೋಮ್ ಪೇಜ್ಗೆ ಹೋಗಿ ಇಲ್ಲಿ ಫಿಲ್ ಎನ್ಯುಮರೇಷನ್ ಫಾರ್ಮ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ.